ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 520ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮಹಾಕವಿ ವಾಲ್ಮೀಕಿಯವರು ಹನುಮಾನನ ಮೂಲಕ ರಾವಣನ ಅಂತಃಪುರದ ಬಳಿ ಇದ್ದಂಥ ಪುಷ್ಪಕ ವಿಮಾನದ ವರ್ಣನೆಯನ್ನು ನೀಡ್ತಾರೆ. ಮತ್ತು ಅದು ಪುಷ್ಪಕ ವಿಮಾನ, ಅದು ಲೋಹದ ಹಕ್ಕಿಯಾಗಿತ್ತು. ಅದರ ಬಿಡಿ ಭಾಗಗಳನ್ನು ಬೇರೆ ಬೇರೆ ಪ್ರದೇಶಗಳನ್ನು ತಂದು ಅಲ್ಲಿಯೇ ಜೋಡಣೆ ಮಾಡಲಾಗಿತ್ತು. ಅದರ ಮುಖ್ಯ ಅಭಿಯಂತರ ಯಾರಾಗಿರೋ ಎಂಜಿನಿಯರ್ ಯಾರಾಗಿದ್ರು ಅಂದ್ರೆ ವಿಶ್ವಕರ್ಮ. ಇನ್ನು ಅದನ್ನೇ ಮುಂದುವರಿಸಿ ಹನುಮಾನ ಏನು ಮಾಡ್ತಾನೆ, ಸುತ್ತುಗಳೆಲ್ಲ ನೋಡಿರ್ತಾನೆ. ಅರಮನೆಯಿಂದ ಹೊರಗಡೆ ಕೆಲವೊಂದು ಕೊಠಡಿಗಳನ್ನ ಚೆಕ್ ಮಾಡಿರ್ತಾನೆ. ಅಲ್ಲಿ ಎಲ್ಲಿಯೂ ಸೀತೆ ಸಿಗುವುದಿಲ್ಲ. ಪುನಃ ಅವೇನು ಮಾಡ್ತಾನೆ, ಈ ವಿಮಾನದ ಸೌಂದರ್ಯವನ್ನು ಸವಿದು ಮತ್ತೆ ರಾವಣನ ಅರಮನೆಯನ್ನು ಪ್ರವೇಶ ಮಾಡ್ತಾನೆ. ಅಂಜನಿ ಪುತ್ರ ಹನುಮಕಂಡನು ಎತ್ತರ ವಿಶಾಲ ಸುಂದರ ಭವನ ಸುಂದರ ಮನೆಗಳ ಗುಂಪಿನ ಮಧ್ಯೆ ರಾವಣನ ಅರಮನೆ ಹೆಂಗಿತ್ತಂದ್ರೆ, ಅವನ ಸುತ್ತಮುತ್ತ ಎಲ್ಲ ಅವನ ವೀರರ ಮನೆಗಳಿದ್ದು, ಬಹುಮಹಡಿ ಕಟ್ಟಡಗಳಿದ್ದು. ಅವುಗಳ ಮಧ್ಯೆ ರಾವಣನ ಅರಮನೆ ಎತ್ತರ ವಿಶಾಲ ಸುಂದರ ಭವನ, ಇವುಗಳ ಮಧ್ಯೆ ಇದರ ಮಧ್ಯೆ ಅದು ಒಂದು ಸುಂದರ ಭವನದಂತೆ ಕಂಡಿತು. 1 ಯೋಜನೆ ಉದ್ದ, ಅರ್ಧ ಯೋಜನೆ ಅಗಲ. ಅರಮನೆ ಎಷ್ಟಿತ್ತಪ್ಪ ಅಂದ್ರೆ 1 ಯೋಜನೆ ಉದ್ದ, ಮುಂದೆ ಅರ್ಧ ಯೋಜನೆ ಅಗಲ ಪ್ರದೇಶದಲ್ಲಿ ಪಸರಿಸಿತ್ತು ರಾವಣನ ಭವನ. ರಾವಣನ ಅರಮನೆ ಭವನ ಎಷ್ಟು ಜಾಗದಾಗಿತ್ತಂದ್ರೆ 1 ಯೋಜನೆ ಉದ್ದ, ಅರ್ಧ ಯೋಜನೆ ಅಗಲದ ಒಂದು ಪರಿಸರದಲ್ಲಿ ಅಥವಾ ಪ್ರದೇಶದಲ್ಲಿ ರಾವಣನ ಅರಮನೆ ನಿಂತಿತ್ತು, ಕಟ್ಟಲಾಗಿತ್ತು. ಹುಡುಕಿದ ಹನುಮ ವಿಶಾಲಾಕ್ಷಿ ಸೀತೆಯನ್ನು ರಾವಣ ಭವನ ಸುತ್ತಮುತ್ತ, ಆ ರಾವಣನ ಅರಮನೆ ಭವನ ಇತ್ತಲ್ಲ ಅದರ ಸುತ್ತಮುತ್ತ ಸೀತೆಯನ್ನು ಹುಡುಕ್ತಾನೆ. ಸಾಗರದಲ್ಲಿ ಮೀನ, ಮೊಸಳೆ, ಹಾವು, ಜಲಚರಗಳು ತುಂಬಿದಂತೆ ರಾವಣನ ಪತ್ನಿ ರಾಜಕುಮಾರಿಯರಿಂದ ತುಂಬಿತ್ತು ಭವನ. ಮತ್ತು ನೋಡಿ ಇಲ್ಲಿ ಅಲಂಕಾರ ಹೇಗೆ, ಈಗ ಹೆಂಗೆ ಸಮುದ್ರದಾಗ ಎಲ್ಲನೂ ಬಹಳಷ್ಟು ಮೀನುಗಳಿಂದ ತುಂಬಿರ್ತದಲ್ಲ, ಜನಜಂಗಳಿರ್ತದಲ್ಲ ಅವುಗಳದು, ಅದೇ ರೀತಿಯಾಗಿ ರಾವಣನ ಅರಮನೆಯಲ್ಲಿ ಅವನ ಪತ್ನಿಯರ ಎಂದು ಉಲ್ಲೇಖ ಆಗಿದೆ. 1,000 ಪತ್ನಿಯರಿರ್ತಾರೆ. ಅವನ ಪತ್ನಿಯರ ಮತ್ತು ರಾಜಕುಮಾರಿಯರಿಂದ ಏನಾಗಿತ್ತು, ತುಂಬಿತ್ತು, ಗಿಜಿಗಿಡುತ್ತಾ ಇತ್ತು. ಹಸಿರು ಕುದುರೆ ಇಲ್ಲಿ ನೀವು ಈ ಹಸಿರು ಕುದುರೆ ಗ್ರೀನ್ ಹಾರ್ಸನ್ನು ಈ ವಾಲ್ಮೀಕಿ ರಾಮಾಯಣದಲ್ಲಿ ಅಷ್ಟೇ ಅಲ್ಲ, ವಾಲ್ಮೀಕಿ ರಾಮಾಯಣ ಮೊದಲು ಇದು ಎಲ್ಲ ಬರೆದಂಥ ಹೀಗೇನು ರೆಕಾರ್ಡ್ ಸಿಗ್ತಾವಲ್ಲ ಮಹಾಕಾವ್ಯಗಳು, ಅದು ಗ್ರೀಕದ ಕಾವ್ಯ ಆಗಿರ್ಬೋದು, ಪರ್ಷಿಯನ್ ಕಾವ್ಯ ಆಗಿರ್ಬೋದು, ಯಾವುದೇ ತಗೊಳ್ಳಿ, ಹಿಬ್ರಿಯು ಯಾವುದೇ ಕಾವ್ಯಗಳಾಗಿರ್ದಿಂದ ಅವೆಲ್ಲ ಕಾವ್ಯಗಳಿಗಿಂತ ಮೊದಲೇ ಕಾವ್ಯನ ಇದು ವಾಲ್ಮೀಕಿ ರಾಮಾಯಣ. ಇಲ್ಲಿ ಇವರು ಕೂಡ ಹೇಳ್ತಾರೆ, ಅಲ್ಲೇ ಹಸಿರು ಕುದುರೆಗಳು. ನೀವು ಪರ್ಷಿಯನ್ ಮತ್ತು ಗ್ರೀಕದ ಮಹಾಕಾವ್ಯಗಳಲ್ಲಿ ಹೋದ್ರಂದ್ರೆ, ಓದಲಿಕ್ಕೆ ಶುರು ಮಾಡಿದ್ರೆ ಹೆಚ್ಚು ಕಡಿಮೆ ಪರ್ಷಿಯನ್ ಅರಬಿಯನ್ ಕಂಟ್ರಿಗಳಲ್ಲಿ ಇದರ ಬಗ್ಗೆ ಭಾಳ ಉಲ್ಲೇಖ ಇದೆ. ಹಸಿರು ಕುದುರೆಗಳ ಬಗ್ಗೆ, ಹಾರುವ ಕುದುರೆಗಳ ಬಗ್ಗೆ, ಹಾರುವ ಸಿಂಹಗಳ ಬಗ್ಗೆ ಅಲ್ಲಿ ಉಲ್ಲೇಖಗಳಿವೆ. ಅವ ಮಹಾಕಾವ್ಯಗಳಲ್ಲಿ ಉಲ್ಲೇಖವಿವೆ. ಇರಾಣದ ಮಹಾಕಾವ್ಯ, ಪರ್ಷಿಯನ್ ಮಹಾಕಾವ್ಯದಲ್ಲಿ ಉಲ್ಲೇಖ ಇದೆ. ಇದು ಗಿಲ್ಮಗೀಸ್ ಅಂತ ಬರ್ತಿದೆ, ಅಲ್ಲಿಯೂ ಉಲ್ಲೇಖ ಇದೆ. ಎಲ್ಲೆಲ್ಲೇ ದೊಡ್ಡ ದೊಡ್ಡವರು ಮಹಾಕಾವ್ಯಗಳ ಅಲ್ಲೆಲ್ಲನೂ ಇವುಗಳ ಉಲ್ಲೇಖ ಇದೆ. ಇಲ್ಲಿ ರಾಮಾಯಣದಲ್ಲಿಯೂ ಕೂಡ ಇದೆ. ಹಸಿರು ಕುದುರೆ, ವಿಭಿನ್ನ ಜಾತಿ ಆನೆಗಳು. ಆನೆ ಅಂದರೆ ಒಂದೇ ಅಂತೇವೆ ನಾವು, ಆನೆದಾಗ ವಿಭಿನ್ನ ಜಾತಿ. ಮನುಷ್ಯ ಅಂದರೆ ಒಂದೇ ಅಂತೇವೆ, ಮನುಷ್ಯದಾಗ ವಿಭಿನ್ನ ಜಾತಿ ಇವೆ. ಇವಕ್ಕೆ ಪ್ರಭೇದಗಳಂತ ಕರಿತೇವೆ ನಾವು. ಮನುಷ್ಯರಲ್ಲಿಯೂ ಕೂಡ ಈಗ ನೋಡಿ, ಮಾನವಶಾಸ್ತ್ರದಲ್ಲಿ ಅಂದರೆ ಆಂಥ್ರೋಪಾಲಜಿಯಲ್ಲಿ ಪ್ರಾರಂಭದಲ್ಲಿ 3 ಪ್ರಭೇದಗಳನ್ನು ಕಂಡುಹಿಡಿದ್ರು ಅವರು. ಎಸ್ಲಾಯ್ಡ್ಸ್, ಕಾಕ್ಯಾಶಿಯನ್ ಆ್ಯಂಡ್ ಇದು ನಿಗ್ರಾಯ್ಡ್ಸ್ ಅಂತೇಳಿ. ಆನಂತರ 7ಕ್ಕೆ ಬಂದದ್ದು. ಅಧ್ಯಯನ ಮಾಡ್ತಾ ಹೈಬ್ರಿಡ್ ಕುಡ್ಕೊಂಡು 7ಕ್ಕೆ ಬಂದೆವು. ಹಂಗೆ ಪ್ರತಿ ಒಂದು ಜೀವಿಯಲ್ಲಿ 7 ಪ್ರಭೇದಗಳಿರ್ತಾವೆ. 7ಕ್ಕಿಂತ ಹೆಚ್ಚು ಇರ್ತಾವೆ. 7 ಪ್ರಭೇದ ಅಂತ ಗುರುತಿಸಿದ್ದೆವು. ಇರುವೆಗಳನ್ನು ತಗೊಳ್ಳಿ, ಇರುವೆಗಳಲ್ಲಿ ನೀವು ನೋಡ್ತಾ ಹೋದರೆ ಸರಿ, ಇರುವೆ ಆಕಾರದಲ್ಲಿ, ಬಣ್ಣದಲ್ಲಿ, ಒಂದು ನಡೆನುಡಿ ಇದರಲ್ಲಿ ಅಥವಾ ಅವುಗಳ ಚಲನ ಇದರಲ್ಲಿ ಲೈಫ್ ಸ್ಟೈಲ್ದಲ್ಲಿ ಬದಲಾವಣೆ ಇರ್ತದೆ. ನಾವು ಭೂಮಿ ತುಂಬ ಹೊಡ್ಕೊಂತ ಹೋದರೆ ನನಗನ್ನಿಸಿದೆ ಇರುವೆಗಳು ಎಷ್ಟಿದಾವೆ. ವಿಜ್ಞಾನಿಗಳು ಪ್ರಯತ್ನ ಮಾಡಿ ಕೆಲವೊಂದು ಸಂಖ್ಯೆಗೆ ಸೀಮಿತ ಮಾಡ್ಯಾರ ಅದನ್ನು. ಆದರೂ ಕೂಡ ಅವರಿಗೆ ಇದಕ್ಕೆ ಅಧ್ಯಯನಕ್ಕೊಳಪಟ್ಟದ್ದು, ಅವರ ಅಧ್ಯಯನಕ್ಕೆ ಸಿಕ್ಕದ್ದು ಮಾತ್ರ ನಾವು ದಾಖಲೆ ಮಾಡೋಕ್ಕೆ ಸಾಧ್ಯ ಇದೆ. ನಮಗೆ ಗೋಚರಿಸ ಇರುವ, ನಮಗೆ ತಿಳಿದೇ ಇರುವ, ನಮ್ಮ ಅಧ್ಯಯನಕ್ಕೆ, ನಮ್ಮ ಇದಕ್ಕೆ
ನಿಲುಕದೇ ಇರುವಂಥದ್ದು ಅನೇಕಿದೆ. ಅದನ್ನು ನಾವು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅದಕ್ಕೆ ಇಲ್ಲೇನಲ್ಲ ಬಹಳ ಜಾತಿಯ ಈ ಪ್ರಭೇದಗಳದ ಪಕ್ಷಿ ಪ್ರಾಣಿ ಜೀವರಾಶಿಗಳು ಸಿಗ್ತವೆ. ಇಲ್ಲೂ ಕೂಡ ಅವ್ರು ಹೇಳ್ತಾರೆ ಹಲವಾರು ನಮೂನೆ ಆನೆಗಳು ಅಲ್ಲಿದ್ದವು, ಜಾತಿ ಆನೆಗಳು. ಎಲ್ಲ ವೈಡೂರ್ಯ ಶ್ರೀಮಂತಿಕೆ ಭವನದಲ್ಲಿ ತುಂಬಿತ್ತು. ಭವನದಲ್ಲಿ ಏನೆಲ್ಲ ಶ್ರೀಮಂತಿಕೆ, ಬಂಗಾರ, ಬೆಳ್ಳಿ, ಅದು ಆಹಾರಧಾನ್ಯ, ಸರಾಯಿ, ಆಯುಧ, ಯಾವ ತಗೊಳ್ತೀರಿ ನೀವು, ಪರಿಕರಗಳು ಎಲ್ಲನೂ ಸಾಕಷ್ಟು ತುಂಬಿತ್ತು. ಯಕ್ಷರಾಜ ಕುಬೇರ, ಯಮ ಮತ್ತು ವರ್ಣನ ಶ್ರೀಮಂತಿಕೆ ಸಮ ಸಿರಿಯಿಂದ ತುಂಬಿತ್ತು ಭವನ. ನೋಡಿ ಇದನ್ನ ಇನ್ನೊಂದು ಹೆಂಗೆ ಕಂಪೇರ್ ಮಾಡ್ತಾರೆ ವಾಲ್ಮೀಕಿಯವರ. ಯಕ್ಷರ ರಾಜ ಕುಬೇರ ಮಹಾ ಶ್ರೀಮಂತವನು, ಯಮ ಮತ್ತು ವರುಣ ಇವರು 3 ಮಂದಿ ಎಷ್ಟು ಸಂಪತ್ತಿದೆಯಲ್ಲ ಅದಕ್ಕೆ ಸಮಾನ ಸಂಪತ್ತು ರಾವಣನ ಅರಮನೆಯಲ್ಲಿತ್ತು. ಕುಬೇರನಿಂದ ಶ್ರೀಮಂತಿಕೆ, ಪುಷ್ಪಕ ವಿಮಾನ ಎಲ್ಲವನ್ನು ಸೋಲಿಸಿ ಕಸಿದುಕೊಂಡಿದ್ದ ರಾವಣ. ಹಿಂಗೆ ಇನ್ನು ಈ ಅರಮನೆಯ ರಾವಣಿಗೆ ಹೆಂಗೆ ಬಂತು? ವಿಶ್ವಕರ್ಮ ನೇಮಿಸಿದಂಥದ್ದು. ಯಾಕಂದ್ರೆ ವಿಶ್ವಕರ್ಮ ಅವರು ಈ ದೇವತೆಗಳ ಇವ್ರು ನಿರ್ಮಾಣ ಮಾಡ್ತಿದ್ರು ಕಟ್ಟಡ, ಅವರ ಇಂಜಿನಿಯರ್. ಅದು ಇವರು ದಾನವ ಇಂಜಿನಿಯರ್, ನಿಮ್ಗೆ ಆಗಲೇ ಮಾಯಾ ಅಂತ ಬರ್ತಿದ್ದೆ, ಮಾಯಾವಿ ಅಂತೇಳಿ. ಅದಕ್ಕೆ ಈ ವಿಶ್ವಕರ್ಮ ನಿರ್ಮಿಸಿದಂತಹ ಅರಮನೆ, ನಗರ, ಪುಷ್ಪಕ ವಿಮಾನಗಳು ಈ ರಾವಣನಲ್ಲಿ ಹೇಗೆ ಬಂದು ಅನ್ನೋದನ್ನು ವಾಲ್ಮೀಕಿಯವರು ಹೇಳ್ತಾರೆ. ಯಕ್ಷರಾಜ ಕುಬೇರನನ್ನು ಸೋಲಿಸಿ, ಕುಬೇರ ರಾವಣನ ಅಣ್ಣ, ರಾವಣನ ತಂದೆಗೆ 2 ಹೆಂಡಂದಿರು. ಮೊದಲೇ ಹೆಂಡತಿ ಮಗ ಕುಬೇರ, 2ನೇ ಹೆಂಡತಿ ಕೈಕಶಿಗೆ, ಆಕೆ ರಾಕ್ಷಸಿಯ ಮಗಳು, ಸೋಮಾಲಿಯ ಮಗಳು. ಆಕಿ ಮಗ ರಾವಣ ಮೂಲತಃ ಒಳ್ಳೆಯವನು ಇದ್ದ. ಆದರೆ ಕೈಕಶಿಗೆ ತನ್ನ ಸೌತಿ ಮಗ ಶ್ರೀಮಂತ ಆಗಿ ಮೆರೆದು ಅದನ್ನು ಸಹಿಸಲಾಗದೆ ಮಗನಿಗೆ ಹೇಳ್ತಿರ್ತಾನೆ. ಮಗ ಅಂದಿರ್ತಾನೆ, ಅವನ ಮನ್ನದಾನು ಸಂತೋಷ ಪಡೋ, ನಮ್ಮ ಅವ್ನಿಗೆ ಯಾಕೆ ಇದು ಮಾಡ್ತೀನಿ ಅಂದ್ರೆ ಅವ್ನು ಹೇಳ್ತಾನೆ, ನೀನು ಹುಚ್ಚ ಹಂಗೆ ಮಾಡಬೇಡ, ಆ ಸಂಪತ್ತನ್ನು ನೀನು ಕಸ್ಕೊಳ್ಬೇಕು, ಅವನ ಮೇಲೆ ಯುದ್ಧ ಮಾಡಿ ಅದನ್ನೆಲ್ಲ ನೀನು ಕಸ್ಕೊ ಅಂತ ಹೇಳ್ಕೊಂಡು ಪ್ರಚೋದನೆ ಮಾಡಿದವಳೇ ರಾವಣನ ತಾಯಿ. ಅದಕ್ಕೆ ನೋಡಿ, ಮಕ್ಕಳಿಗೆ ಯಾವಾಗಲೂ ಸಂಸ್ಕಾರ ಸಿಗುವುದು ಹೆಚ್ಚು ಕಡಿಮೆ ಮೊದಲು ತಾಯಿಯಿಂದ. ಶಿವಾಜಿ ಮಹಾರಾಜರಿಗೆ ತಾಯಿ ಜೀಜಾಬಾಯಿ ಪಾಠಗಳನ್ನು ಹೇಳ್ತಿದ್ದಳು. ಹೀಗೆ ನಮ್ಮ ಇತಿಹಾಸ ಕೆಣಕಿ ನೋಡಿದಾಗ ನಮ್ಮಲ್ಲಿ ಬಹಳಷ್ಟು ಏನು ಸಂತರು ಪುರುಷರಾಗಿರಲ್ಲ, ಅದಕ್ಕೆಲ್ಲ ಕಾರಣ ಅವ್ರ ತಾಯಿ. ಮಹಾತ್ಮ ಗಾಂಧಿ ಇಷ್ಟೊಂದು ಮಹಾತ್ಮ ಅನ್ಸ್ಕೊಳ್ಳಿಕ್ಕೆ ಮತ್ತು ಒಂದು ಒಳ್ಳೆಯ ಸ್ವಭಾವವನ್ನು ಹೊಂದಲಿಕ್ಕೆ ಕಾರಣ ಅವ್ರ ತಾಯಿ. ಅವ್ರ ತಾಯಿ 14 ಭಾಷೆಗಳು ಬರ್ತಿದ್ದು. ಈ ಎಷ್ಟು ಮತಧರ್ಮದ ಗ್ರಂಥಗಳವಲ್ಲ, ಬೈಬಲು, ನಮ್ಮ ಬೈಬಲ್ ಆಯಿತು, ಕುರಾನ್ ಆಯಿತು, ಹಿಂದೂ ಧರ್ಮದ ಗ್ರಂಥಗಳಾಯಿತು, ಜೈನ ಧರ್ಮ, ಎಷ್ಟು ಧರ್ಮದ ಗ್ರಂಥಗಳ ಎಲ್ಲ ಗ್ರಂಥಗಳನ್ನು ಓದಿದವಳು ಮತ್ತು ಅವುಗಳ ಸಂಕೀರ್ತನೆ ಬೋಧನೆಯನ್ನು ಮಾಡ್ತಿದ್ರು. ಆ ಸಂಸ್ಕಾರ ಗಾಂಧಿಯವರ ಮೇಲೆ ಆಗಿರ್ತದೆ. ಅದಕ್ಕಿಲ್ಲೇ ಹೆಚ್ಚು ಮಗುವಿಗೆ ಸಂಸ್ಕಾರ ಆಗೋದು ತಾಯಿಯಿಂದ. ಇಲ್ಲಿ ತಾಯಿ ಕೈಕಶಿ ಏನು ಮಾಡ್ತಾರೆ, ರಾವಣಿಗೆ ಪ್ರಚೋದನೆ ಮಾಡ್ತಿರ್ತಾಳೆ, ಅವನ್ನ ಸೋಲಿಸು, ಅದನ್ನೆಲ್ಲ ಆಸ್ತಿಯನ್ನು ನೀನು ಕಸ್ಕೋ ಅಂತ ಹೇಳ್ತಾರೆ. ಈ ಗುಣ ಏನಿದೆಯಲ್ಲ, ಪೃಥ್ವಿ ಗುಣನ, ಇದು ಇವತ್ತಿಗೂ ಹೋಗಿಲ್ಲದು. ಆವಾಗೂ ಇತ್ತು, ಈಗೂ ಇತ್ತು, ಈಗೂ ಇದೆ. ಇನ್ನೊಬ್ಬ ಮುಂದುವರಿತಾ ಇದ್ದಂದ್ರೆ ಅವನಿಗೆ ಯಾವಾಗ ಕೆಡವಿನೋ ಅವನದೆಲ್ಲ ನ್ಯಾಯ. ಒಬ್ಬ ಅಂತ ಏರ್ತಿರ್ತಾನೆ, ಈ ಪಾಲಿಟಿಕಲ್ ಗೇಮ್ಸ್ ಒಳಗೆ ಆಗ್ತಿರ್ತಾನ, ಒಬ್ಬ ಮುಂದಿನ ಎತ್ತರ ಹುದ್ದೆಗೆ ಹೊಂಟಿರ್ತಾನೆ, ಹಿಂದಿದ್ದವ ಅದನ್ನು ಕೆಡವಿ ನಾ ಹೋಗ್ಬೇಕಂತ ನಡೀತದೆ. ಇದೇನಿದೆಯಲ್ಲ, ಇದು ದ್ವೇಷ, ಮತ್ಸರ ಬುದ್ಧಿ ಏನಿದೆ, ಈರ್ಷಾ ಬುದ್ಧಿ ಏನಿದೆ, ಇದು ಮೊದಲಿಂದನೂ ಬಂದಿದ್ದು ಹುಟ್ಟು ಗುಣ ಭೂಮಿಯಲ್ಲಿನೂ ಇದೆ. ಅದೇ ಗುಣ ನಮಗೂ ಬಂದಿದೆ. ಆದರೆ ನಮಗೆ ಒಳ್ಳೆ ವಿಚಾರಗಳ ಸಂಸ್ಕಾರ ಅಂತಂದ್ರೆ ನಾವು ಅದರಿಂದ ಪರಿವರ್ತನೆಗೊಳ್ತೇವೆ, ಅದರಿಂದ ನಾವು ಆ ಗುಣಗಳಿಂದ ದೂರಿಸ್ತೇವೆ. ಅದಕ್ಕೆ ವಾಲ್ಮೀಕಿಯವರು ಪದೇ ಪದೇ ತಮ್ಮ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಹೇಳ್ತಾರೆ, ಮನುಷ್ಯ ಮನಸ್ಸಿನ ನಿಯಂತ್ರಣವನ್ನು ಹೊಂದಬೇಕು. ಮನುಷ್ಯನ ನಿಯಂತ್ರಣ ಹೊಂದಿದಾಗ ಎಲ್ಲ ದ್ವೇಷ, ಭಾಷೆ, ಅಸೂಯೆ ಏನು ನಾವು ಅಂತೀವಲ್ಲ ಎಲ್ಲನೂ ದೂರ ಹೋಗಿಬಿಡ್ತಾವೆ ಅಂತ ಹೇಳ್ತಾರೆ. ಕುಬೇರನಿಂದ ಶ್ರೀಮಂತಿಕೆ, ಪುಷ್ಪವಿಮಾನ ಎಲ್ಲವನ್ನು ಸೋಲಿಸಿ ಕಸಿದುಕೊಂಡಿದ್ದ ರಾವಣ ಮೇರು ಪರ್ವತ ಶಿಖರಗಳಂಥ ದೈತ ಕಂಬಗಳನ್ನು, ಚಿನ್ನದ ರಜತ ವರ್ಣ ತೋಳಗಳ ಚಿತ್ರಕಂಬಗಳು ತುಂಬಿದ್ದವು. ಆ ಕಟ್ಟಡದಲ್ಲಿ ಅಸಂಖ್ಯಾತ ಕಂಬಗಳಿದ್ದು. ಈಗ ನಾವು ಪಿಲ್ಲರ್ ಅಂತ ಕರಿತೀವಲ್ಲ, ಮನೆ ಕಟ್ಟಬೇಕಾದ್ರೆ ಪಿಲ್ಲರ್ ಮ್ಯಾಗೆ ಬಸ್ತೀವಿ, ಬಹುಮಾಡಿ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಪಿಲ್ಲರ್ಗಳನ್ನು ಉಪಯೋಗ ಮಾಡ್ತೀವಿ.
ಅಲ್ಲಿ ರಾವಣನ ಅರಮನೆ ಕೂಡ ಪಿಲ್ಲರ್ಗಳ ಆಧಾರದ ಮೇಲೆ, ಕಂಬಗಳ ಆಧಾರದ ಮೇಲೆ ಕಟ್ಟಲಾಗಿತ್ತು. ಅವನ್ನೆಲ್ಲ ಪ್ರತಿಯೊಂದು ಕಂಬವನ್ನು ವಜ್ರ, ರಜತ, ಬೆಳ್ಳಿ ಇವುಗಳಿಂದ ಏನು ಮಾಡಿದ್ರು, ಶೃಂಗಾರ ಮಾಡಲಾಗಿತ್ತು. ಚಿನ್ನ ರಜತ ಅಲಂಕೃತ ಸೋಪಾನಗಳು, ಅಲ್ಲೆಲ್ಲೇನು ಸೋಪಾನಗಳಿದ್ದು ಅಂದರೆ ಮೆಟ್ಟಲ್ಗಳಿದ್ವಲ್ಲ, ನಾವು ಈ ಗರುಡವಾಯುದೆಲ್ಲ ಮ್ಯಾಗ ಹೋಗ್ಬೇಕಾದ್ರೆ ಮೆಟ್ಟಲ್ಗಳು ಹಾಕಿರ್ತಾವ. ಆ ಮೆಟ್ಟಲ್ಗಳಿಗೆ ಸಹಿತ ಏನಾಗಿತ್ತಂದ್ರೆ ಇಲ್ಲಿ ಆ ಚಿನ್ನ ಮತ್ತುಗಳಿಂದ ಅಲಂಕೃತವಾಗಿದ್ದವು. ನೀವು ತಗಡಿನ ತಟ್ಟ ಇದ್ರು, ಬೆಳ್ಳಿ ನಮ್ಮ ತಗಡನ್ನು ಬಡಿತಿದ್ರು. ಇವತ್ತು ಕೆಲವೊಂದು ದೇಶಗಳಲ್ಲಿ ಗುಡಿಗಳಲ್ಲಿ ನೋಡ್ತೇವೆ ಬೆಳ್ಳಿ ಬಂಗಾರದ ತಗಡುಗಳನ್ನು ಬಡ್ತಿರ್ತಾರೆ. ಸೊ ಸೋಪಾನಗಳ ಕೂಡ ಅವುಗಳಿಂದ ಅಲಂಕೃತಗೊಂಡಿದ್ದವು. ಬಹುಮಡಿ ಕಟ್ಟಡ ಎತ್ತರ, ಅದು ಒಂದು ಬಹುಮಡಿ ಕಟ್ಟಡವಾಗಿತ್ತು. ಬಹುಮಡಿ ಕಟ್ಟಡಗಳಂದ್ರೆ ಸ್ಟೆಪ್ಸ್ಗಳು ಬೇಕಾ, ಸೋಪಾನಗಳು ಬೇಕಾಗ್ತವೆ. ಆ ಸೋಪಾನಗಳನ್ನು ಈ ಬೆಳ್ಳಿ ಬಂಗಾರದ ಇವುಗಳಿಂದ ಮಾಡಲಾಗಿತ್ತು. ಬೆಳಕಿಂಡಿ, ಗಾಳಿ ಕಿಂಡಿ, ಕಿಟಕಿ ದಾರಿಗಳು ಶೋಭಿತವಾಗಿದ್ದವು ಸ್ಫಟಿಕ, ಹವಳ, ರತ್ನಗಳಿಂದ. ಇಲ್ಲಿ ನೋಡಿ ಕೆಲವೊಂದು ವಿಚಾರಗಳು ಬರ್ತಾವೆ. ಬೆಳಕಿಂಡಿ, ಎತ್ತರ ಕಟ್ಟಡ ಕಟ್ಟಿಕೊಳ್ಳು, ಸೂರ್ಯನ ಪ್ರಕಾಶ ಒಳಗೆ ಬೀಳಬೇಕಲ್ಲ. ಇದು ಎಂಜಿನಿಯರಿಂಗ್, ಇದು ಸಿವಿಲ್ ಇಂಜಿನಿಯರಿಂಗ್, ಅವ್ರಿಗೆ ಗೊತ್ತಿತ್ತು. ನಾವು ಶಾನರ ಅಂತ ತಿಳ್ತೇವೆ. ಬೆಳಕಿಂಡಿ ಕಟ್ಟಡಗಳಿಗೆ ಬೆಳಕಿಂಡಿ ಬಿಡ್ತಿದ್ರು. ಗಾಳಿ ಕಿಂಡಿ, ಒಳಗೆ ಗಾಳಿ ಆಡ್ಬೇಕಾದ್ರೆ ಕಿಂಡಿ ಬೇಕಲ್ಲ, ಕಿಟಕಿ ಬಿಡ್ತಿದ್ರು. ಮತ್ತು ದಾರಿಗಳು, ಒಳಗೆ ಹೋಗ್ಬೇಕಾದ್ರೆ ದಾರಿಗಳು ಬೇಕಲ್ಲ, ಇವು ಎಲ್ಲಾದರೂ ಹವಳ ಮತ್ತು ರತ್ನಗಳಿಂದ ತುಂಬಿದ್ದವು. ಅಂದರೆ ಆವಾಗ ಸಿವಿಲ್ ಎಂಜಿನಿಯರಿಂಗ್ ವರ್ಕ್ ಏನಿದೆಯಲ್ಲ ಅದು ಗರಿಷ್ಠ ಇದನ್ನು ತಲುಪಿತ್ತು. ಇನ್ನು ಮುಂದೆ ಮತ್ತು ಇದೇ ರೀತಿಯಾಗಿ ರಾವಣನ ಅಂತಃಪುರವನ್ನು ಯಾವ ರೀತಿ ಅವರು ವಿವರಣೆ ನೀಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ವಂದನೆಗಳು.